ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆ ಇರಾನ್ ಮಿಂಚಿನ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಸಿಗ್ತಾ ಇರುವಂತಹ ಸ್ಫೋಟಕ ತಿರುವು ಇದು. ಪ್ರಧಾನಿ ನೆತನ್ಯಾಹು ಕಚೇರಿ ಧ್ವಂಸವಾಗಿದ್ದು ವ್ಯಾಪಕ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸ್ಥಿತಿ ಇನ್ನೂ ನಿಗೂಢ ಅನ್ನುವಂಥ ಮಾಹಿತಿ ಇದೆ. ಇಸ್ರೇಲ್ ಪಿಎಂ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಯಾವಾಗ ಇರಾನ್ನ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ನಡೆಸಿ ಘೋರ ದಾಳಿ ಎಂತಹ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಇದೆಲ್ಲದರ ನಡುವೆ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತಹ ಇರಾನ್ ಕೂಡ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಕಚೇರಿಯ ಮೇಲೆ ದಾಳಿ ನಡೆಸಿದೆ. ದಾಳಿಯ ಸಂದರ್ಭ ಕಚೇರಿ ಧ್ವಂಸವಾಗಿದ್ದು ವ್ಯಾಪಕ ಹಾನಿಯಾಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಇಸ್ರೇಲ್ ಪ್ರಧಾನಿ ಕಚೇರಿ ಇರಾನ್ ನಡೆಸಿದ ದಾಳಿಯಲ್ಲಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಚೇರಿ ಧ್ವಂಸವಾಗಿರುವಂಥದ್ದನ್ನು ಕಾಣಬಹುದು. ವ್ಯಾಪಕ ಹಾನಿಗೆ ಒಳಗಾಗಿರುವಂಥದ್ದು ಕಚೇರಿ. ಇಸ್ರೇಲ್ ಪಿಎಂ ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನೂ ಪತ್ತೆಯಾಗಿಲ್ಲ. ಆದರೆ ಇಸ್ರೇಲ್ ವಿರುದ್ಧ ಬೆಂಕಿ ಉಗುಳ್ತಾ ಇದೆ ಇರಾನ್ನಿಂದ ಇಸ್ರೇಲ್ ಪ್ರಧಾನಿಯನ್ನ ಹತ್ಯೆ ಮಾಡುವ ಶಪಥ ಮಾಡಲಾಗಿದೆ. ಇರಾನ್ ಅಟ್ಯಾಕ್ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಇಸ್ರೇಲ್ ನೀಡ್ತಾ ಇಲ್ಲ. ಆದರೆ ಮಧ್ಯಪ್ರಾಚ್ಯದಲ್ಲಿ ಬಿಗಡಾಯಿಸಿರುವಂತಹ ಯುದ್ಧೋನ್ಮಾದ ಇನ್ನೊಂದು ಹಂತಕ್ಕೆ ಹೋಗಬಹುದು. ಇರಾನ್ನಲ್ಲಿ ನಡೆದಂತಹ ಬಾಂಬ್ ದಾಳಿಯಲ್ಲಿ ಅಲ್ಲಿ ಹತ್ಯೆಯಾದಂಥವರ ಸಂಖ್ಯೆ ಅದೆಷ್ಟೋ. ಆದರೆ ಖಮೇನಿಯನ್ನ ಇಸ್ರೇಲ್ನ ಮತ್ತು ಅಮೆರಿಕದ ಜಂಟಿ ದಾಳಿಯಲ್ಲಿ ಇರಾನ್ನ ಖಮೇನಿಯನ್ನ ಹತ್ಯೆ ಮಾಡಿದ ನಂತರದಲ್ಲಿ ಸೇಡು ತೀರಿಸಿಕೊಳ್ಳುವುದಕ್ಕೆ ಮುಂದಾಗಿರುವಂತಹ ಇರಾನ್ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರನ್ನ ಹತ್ಯೆ ಮಾಡುವಂತಹ ನೇರ ಸಂಚನ್ನು ರೂಪಿಸಿದೆಯಾ. ಇದೇ ಕಾರಣಕ್ಕೆ ನೆತನ್ಯಾಹು ಕಚೇರಿಯ ಮೇಲೆಯೇ ದಾಳಿಯನ್ನು ಮಾಡಿದೆ. ಆ ದಾಳಿಯ ಹಿನ್ನೆಲೆಯಲ್ಲಿ ನಾವು ಎರಡೂ ವಿಂಡೋಸ್ ಅಲ್ಲಿ ಗಮನಿಸ್ತಾ ಹೋಗಬಹುದು. ಪ್ರಧಾನಿ ನೆತನ್ಯಾಹು ಕಚೇರಿ ಸಂಪೂರ್ಣ ಧ್ವಂಸವಾಗಿರುವಂಥದ್ದನ್ನ ಮತ್ತೊಂದು ಕಡೆ ಬಲಭಾಗದ ವಿಂಡೋಸ್ನಲ್ಲಿ ಮುಗಿಲೆತ್ತರಕ್ಕೆ ಆವರಿಸಿರುವಂತಹ ದಟ್ಟ ಹೊಗೆ, ಅಂದರೆ ನೆತನ್ಯಾಹು ಕಚೇರಿಯ ಮೇಲೆ ನಡೆದಂತಹ ಬಾಂಬ್ ದಾಳಿ, ಕ್ಷಿಪಣಿ ದಾಳಿಯ ಸಂದರ್ಭದಲ್ಲಿ ಇಡೀ ಕಚೇರಿ ಧ್ವಂಸಗೊಂಡಿದೆ. ಆದರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಎಲ್ಲಿ ಅಡಗಿದ್ದಾರೆ ಅನ್ನುವಂಥದ್ದು ಮಾತ್ರ ಯಾರಿಗೂ ಗೊತ್ತಿಲ್ಲ. ವೈಮಾನಿಕ ದಾಳಿಯಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗಿರೋದಕ್ಕೆ ಇರಾನ್ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದು ಪ್ರಧಾನಿ ನೆತನ್ಯಾಹು ಅವರನ್ನೇ ಟಾರ್ಗೆಟ್ ಮಾಡಿರುವುದು ಸ್ಪಷ್ಟವಾಗಿ ಕಂಡು ಬರ್ತಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಪ್ರಧಾನಿ ನೆತನ್ಯಾಹು ಕಚೇರಿಯನ್ನ ಇರಾನ್ ಕ್ಷಿಪಣಿಗಳು ಧ್ವಂಸ ಮಾಡಿದ್ದು ವ್ಯಾಪಕ ಹಾನಿಯಾಗಿರುವಂತಹ ದೃಶ್ಯಗಳನ್ನ ಕಾಣಬಹುದಾಗಿದೆ. ನಾವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.